ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಇದಕ್ಕೆ ಹಾಜರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತು ನಾವು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆ ಅನ್ಬೋದು ಅಥವಾ ಮನವಿನೂ ಅನ್ಬೋದು. ಯಾಕಂತಂದ್ರೆ ಕಳೆದ ಈ ಒಂದು ತಿಂಗಳಲ್ಲಿ 3 ಘಟನೆಗಳಾಗಿದ್ದಾವೆ. ಅಂದರೆ ಕುರಿಗಾರರ ಮೇಲೆ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲ. ಸೊ ಹೀಗಾಗಿ ಮೊನ್ನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶರಣಪ್ಪ ಉಜ್ಜನಕಟ್ಟಿ ಅನ್ನುವಂಥ ಕುರಿಗಾಯಿ ಮೇಲೆ ಕುರಿಗಳ್ಳರು ಕುರಿಯನ್ನು ಕದ್ದು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಮಾಡಲಾಗಿದೆ. ಸೊ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದೇ ಥರ ಮುಂದುವರೆದಾಗ ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ಕರ್ನಾಟಕ ಆಗಲಿ ಅಥವಾ ಉತ್ತರ ಕರ್ನಾಟಕ ಅತಿ ಹೆಚ್ಚು ಕುರಿಗಾರನ ಕಾಣ್ತೇವೆ. ಬಟ್ ಕುರಿಗಾರರಿಗೆ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲ. ಸೊ ಹೀಗಾಗಿ ಕುರಿಗಾಯಿ ಹಿತರಕ್ಷಣಾ ಕಾಯ್ದೆ ಅನ್ನೋದನ್ನು ಜಾರಿಗೆ ತರಬೇಕು. ಆಮೇಲೆ ಕುರಿಗಾಯಿಗಳಿಗೆ ಹಿಂದಿನ ಕಳೆದ ಒಂದು ಇದರಲ್ಲಿ ಬಜೆಟ್ನಲ್ಲಿ ಬಂದೂಕನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಇಲ್ಲಿವರೆಗೂ ಕೂಡ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನೊಂದು ಕುರಿಗಾಯಿಗಳು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಂತಂದರೆ ಬಂದೂಕನ್ನು ಹೋಗೋ ಆಗಿಲ್ಲ. ಸೊ ಅವರಿಗೆ ಅದು ಪ್ರತ್ಯೇಕವಾದ ಒಂದು ಕಾಯ್ದೆಯನ್ನು ಮಾಡಿ ಅವರಿಗೆ ಪರಿಪೂರ್ಣ ಸಂರಕ್ಷಣೆಯನ್ನು ಕೊಡಬೇಕು. ಜೊತೆಗೆ ಅರಣ್ಯದಲ್ಲೂ ಕೂಡ ಇವತ್ತು ಕುರಿಗಾರರಿಗೆ ಕುರಿಗಳ ಮೇಯಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಅದು ಕೂಡ ಒಂದು ನಮಗೆ ಅವಕಾಶ ಮಾಡಿಕೊಡಬೇಕು. ಜೊತೆಗೆ ಇವತ್ತೇನು ಹತ್ಯೆಯನ್ನು ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂತಂದ್ರೆ ಇಡೀ ಮಿಥ್ಯ ವರ್ಸಸ್ ಸತ್ಯ ಅನ್ನುವಂಥ ಒಂದು ಬೃಹತ್ ಗ್ರಂಥದ ಬಿಡುಗಡೆ ಸಮಾರಂಭ ಬೆಂಗಳೂರಿನಲ್ಲಿ ಜರುಗಿತು. ಆ ಒಂದು ಅತ್ಯಂತ ಯಶಸ್ವಿ ಸಮಾರಂಭದ ನಂತರ ಪಂಚಪೀಠದ ಜಗದ್ಗುರುಗಳು ಈ ಸಮಾರಂಭವನ್ನು ವಿರೋಧಿಸಿ ಕೆಲವೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಮೊದಲನೆಯ ಕಂತಿನಲ್ಲಿ ಒಂದು ಗುಂಪಿನ ಜಗದ್ಗುರುಗಳು, ಇಬ್ಬರು ರಂಭಾಪುರಿ ಮತ್ತು ಕೇದಾರ ಪೀಠದ ಜಗದ್ಗುರುಗಳು, ನಂತರ ಎರಡನೇ ಭಾಗದಲ್ಲಿ ಉಜ್ಜಯಿನಿ, ಶ್ರೀಶೈಲ ಹಾಗೂ ಕಾಶಿ ಜಗದ್ಗುರುಗಳು ಬೇರೆ ಬೇರೆಯಾಗಿ ಹೇಳಿಕೆಯನ್ನು ಕೊಟ್ಟು ಲಿಂಗಾಯತ ಧರ್ಮಕ್ಕೆ, ವಚನ, ನಮ್ಮ ಸಾಹಿತ್ಯಕ್ಕೆ, ಬಸವಣ್ಣನವರಿಗೆ ಅಪಮಾನವಾಗುವಂಥ ಕೆಲವೊಂದು ಹೇಳಿಕೆಗಳನ್ನು ಅವರು ನೀಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಸಮಾಜಕ್ಕೆ ಅವರ ಹೇಳಿಕೆ ತಪ್ಪಿದೆ ಅನ್ನುವಂಥ ವಿಚಾರವನ್ನು ತಿಳಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಕರೆದಿದ್ದೀವಿ. ಅವರ ಹೇಳಿಕೆ ಅಂದರೆ ಲಿಂಗಾಯತ ಮತ್ತು ವೀರಶೈವ ಎರಡೂ ಒಂದೇ. ಮತ್ತೊಂದು, ಜಾಗತಿಕ ಲಿಂಗಾಯತ ಮಹಾಸಭೆ ಪ್ರತ್ಯೇಕ ಧರ್ಮವನ್ನು ಕೇಳಿ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಅವರ ಹೇಳಿಕೆ ಅಂದರೆ ವೀರಶೈವ